ಈಗ ಈ ಬೆಂಗಳೂರು ಮೆಟ್ರೋ ಇದೆಯಲ್ಲ, ಇತ್ತೀಚೆಗೆ ಒಂದು 2 ತಿಂಗಳಲ್ಲಿ ತುಂಬ ಸುದ್ದಿ ಆಗ್ತಾ ಇದೆ. ಏನು ಸುದ್ದಿ ಆಗ್ತಾ ಇದೆ? ಒಂದು ದರ ಏರಿಕೆ, 75-65ರಷ್ಟು ದರ ಏರಿಕೆ ಮಾಡಿ ಫುಲ್ ಟಿಕೆಟ್ ಎಲ್ಲ ಜಾಸ್ತಿಯಾಗಿ ಸೊಳ್ಳೆ ಹೊಡಿತಾ ಇದ್ದಂತಹ ಅಂದರೆ ಮೆಟ್ರೋದಲ್ಲಿ ಈಗ ಮೆಟ್ರೋ ಒಂದು ಏನಂತಂದರೆ ಕೆಲವರು ಜನರು ಏನಂತಂದರೆ ಈಗ ಟ್ರಾಫಿಕ್ ಜಾಮ್ ಆಗಿರುತ್ತೆ, ಟ್ರಾಫಿಕ್ ಜಾಮಿಂದ ಕಿರಿಕಿರಿ ಬೇಡಪ್ಪ ಅಂತಂದ್ಬಿಟ್ಟು ಮೆಟ್ರೋಗೆ ಹೋಗ್ತಿರ್ತಾರೆ. ಆದರೆ ಈಗ ಬೆಂಗಳೂರು ಮೆಟ್ರೋ ದೆಹಲಿ ಅಥವಾ ಉತ್ತರ ಭಾರತದಲ್ಲಿರುವಂತಹ ಮೆಟ್ರೋ ಥರ ಆಗ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆ ಮೂಡುತ್ತೆ. ಮೊನ್ನೆ ಅಷ್ಟೇ ಯಾರೋ ಒಬ್ಬರು ಅಶ್ಲೀಲವಾಗಿ ನಡ್ಕೊಂಡಿದ್ರಂತೆ ಬೆಂಗಳೂರಿನ ಮೆಟ್ರೋದಲ್ಲಿ. ಇಂಥವ್ರನ್ನ ನೀವು ಕೂಡ ನೋಡಿದ್ರೆ, ನೀವು ಕೂಡ ಮೆಟ್ರೋದಲ್ಲಿ ಹೋಗಬೇಕಾದ್ರೆ ಇಂಥ ಅಶ್ಲೀಲವಾಗಿ ನಡ್ಕೊಳ್ಳೋದು ಅಥವಾ ಅದನ್ನು ಹೇಳೋಕ್ಕೂ ಆಗಲ್ಲ. ಹಾಗೇನಾದರೂ ಮಾಡಿದ್ರೆ ಒದ್ದು ಹೊರಗೆ ಹಾಕಿ. ಇನ್ನೊಬ್ಬ ಮೊನ್ನೆ ಅಷ್ಟೇ ಒಂದು ವಿಡಿಯೋ ವೈರಲ್ ಆಗಿತ್ತು. ಬೆಂಗಳೂರು ಮೆಟ್ರೋದಲ್ಲಿ ಯಾರೋ ಒಬ್ಬ ಗುಟ್ಕಾ ತಿಂದು ಪಾನ್ ಮಸಾಲ ತಿಂದು ಅಲ್ಲೇ ಉಗುಳ್ತಾ ಇದ್ದಂತೆ. ಪಾನ್ ಮಸಾಲ ತಿಂತಾ ಇದೆಯಾ, ನೀನು ಹೊರಗೆ ಹೋಗು ಅಂತ ಅಂದಿದ್ದಕ್ಕೆ ನಾನು ಹೋಗಲ್ಲ ಅಂತ ಹೇಳಿದ್ದ. ಅದು ಒಂದು ವಿಡಿಯೋ ವೈರಲ್ ಆಗಿತ್ತು. ಆದರೆ ಈಗ ಮೆಟ್ರೋದಲ್ಲಿ ಗುಟ್ಕಾ ತಿಂದರೆ ದಂಡ ವಿಧಿಸುತ್ತೆ ಅಂತ ಒಂದು ಸುದ್ದಿ ಇದೆ. ಇತ್ತೀಚೆಗಷ್ಟೇ ನಮ್ಮ ಮೆಟ್ರೋ ರೈಲಿನಲ್ಲಿ ಪ್ರಯಾಣಿಕರೊಬ್ಬರು ಗುಟ್ಕಾ ತಿಂದು ಹಾಗೂ ಅದಕ್ಕೆ ಸಹ ಪ್ರಯಾಣಿಕರು ಆಕ್ಷೇಪ ವ್ಯಕ್ತಪಡಿಸಿದ ಪ್ರಕರಣ ವಿಡಿಯೋ ವೈರಲ್ ಆದ ಬೆನ್ನಲ್ಲೇ ಮೆಟ್ರೋ ನಿಲ್ದಾಣ ಹಾಗೂ ರೈಲಿನಲ್ಲಿ ಗುಟ್ಕಾ ತಿನ್ನುವ ಮತ್ತು ಉಗುಳುವ ಪ್ರಕರಣಕ್ಕೆ ದಂಡ ವಿಧಿಸಲಾಗುವುದು ಅಂತ ಬಿಎಂಆರ್ಸಿಎಲ್ ನಿರ್ಧಾರ ಕೈಗೊಂಡಿದೆ. ಆದರೆ ದಂಡದ ಮೊತ್ತ ಎಷ್ಟಿದೆ ಅಂತ ಹೇಳಿಲ್ಲ. ಅಷ್ಟೇ, ಅಡ್ಡಗೋಡೆ ಮೇಲೆ ದೀಪ ಇಡೋದು. ಈಗ ಏನಂತಂದರೆ ಈಗ ಈ ಅಲ್ಲಲ್ಲಿ ಗಲೀಜು ಮಾಡ್ತಾರೆ, ಅಟ್ಲೀಸ್ಟ್ ಅದರ ದಂಡ ಎಷ್ಟಿದೆ ಅಂತ ಹೇಳಬೇಕಲ್ವಾ. ಇಲ್ಲೂ ಕೂಡ ಮೆಟ್ರೋ ಏನಂತಂದರೆ ಎಡವರ್ತಾ ಆಗಿದೆ. ಮೆಟ್ರೋ ನಿಲ್ದಾಣಗಳು ಮತ್ತು ರೈಲು ನಿಲ್ದಾಣಗಳಲ್ಲಿ ಗುಟ್ಕಾ ಮತ್ತು ಪಾನ್ ಮಸಾಲ ತಿಂದರೆ ಅವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ತೀವಿ ಅಂತ ಜಸ್ಟ್ ಬಿಎಂಆರ್ಸಿಎಲ್ ಹೇಳಿದೆ ಅಷ್ಟೇ. ಎಷ್ಟು ದಂಡ ಅಂತ ಹೇಳಿಲ್ಲ. ಆದರೆ ದಂಡ ವಿಧಿಸಿದ್ರೆ ಒಂದು 5,000 10,000 ದಂಡ ವಿಧಿಸಬೇಕು. ಇದೇನು ಉತ್ತರ ಭಾರತ ಅಲ್ಲ. ಉತ್ತರ ಭಾರತ ಡೆಲ್ಲಿನಲ್ಲಿ ಆಗುತ್ತಲ್ಲ, ಆ ಥರ ನಮ್ಮ ಮೆಟ್ರೋ ಅಲ್ಲ. ತುಂಬ ಸುಸೂಕ್ಷಿತವಾಗಿದೆ. ಈ ಕ್ಷಣದವರೆಗೂ ಕೂಡ ತುಂಬ ಗೌರವಯುತವಾಗಿ ತನ್ನ ಗೌರವವನ್ನು ಕಾಪಾಡಿಕೊಂಡು ಬಂದಿದೆ. ಇಂತಹ ಅಶ್ಲೀಲ ಘಟನೆಗಳು ನಡೆದರೆ, ಜೊತೆಗೆ ಇಂತಹ ಗಲೀಜೇನಾದರೂ ಆದರೆ ಅವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತ ಬಿಎಂಆರ್ಸಿಎಲ್ಗೆ ಪ್ರಯಾಣ ಮಾಡುವಂತಹ ಜನರು ಹೇಳ್ತಾ ಇದ್ದಾರೆ.